ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಸಾವನ್ನೇ ಜಯಿಸಿದ ಮನುಷ್ಯರು ನಿಜವಾಗಿಯೂ ಇದ್ದಾರಾ ಅನ್ನೋ ಕುತೂಹಲಕ್ಕೆ ಉತ್ತರವಂತೂ ನಮ್ಮ ಭಾರತೀಯ ಪರಂಪರೆಯಲ್ಲಿ ಇದ್ದೇ ಇದೆ. ಅದರಲ್ಲೂ ಸಾವಿರಾರು ವರ್ಷಗಳ ಹಿಂದೆ ಬದುಕಿದ್ದ ಕೆಲವರು ಇಂದಿಗೂ ಈ ಭೂಮಿಯಲ್ಲೇ ಸಂಚರಿಸುತ್ತಿದ್ದಾರೆ ಎಂಬ ನಂಬಿಕೆ ಹೇಗೆ ಹುಟ್ಟಿತ್ತು? ಅವರಲ್ಲಿ ಒಬ್ಬನು ಕೀವು ಮಿಶ್ರಿತ ರಕ್ತಸ್ರಾವವಾಗಿರುವ ಗಾಯಗಳೊಂದಿಗೆ ಅರಣ್ಯಗಳಲ್ಲಿ ಅಲೆದಾಡುತ್ತಿದ್ದಾನಂತೆ. ಮತ್ತೊಬ್ಬ ಧರ್ಮದ ರಕ್ಷಣೆಗಾಗಿ ಹಿಮಾಲಯದಲ್ಲಿ ತಪಸ್ಸು ಮಾಡುತ್ತಿದ್ದಾನಂತೆ. ಇನ್ನೊಬ್ಬ ಸಮುದ್ರದ ಅಲೆಗಳ ನಡುವೆ ದೇವರ ಆಗಮನಕ್ಕಾಗಿ ಕಾಯುತ್ತಿದ್ದಾನಂತೆ. ಇವರು ಸಾಮಾನ್ಯ ವ್ಯಕ್ತಿಗಳಲ್ಲ. ಪುರಾಣಗಳಲ್ಲಿ ಚಿರಂಜೀವಿಗಳು ಎಂದು ಕರೆಯಲ್ಪಡುವ 7 ಮಹಾನ್ ವ್ಯಕ್ತಿಗಳು. ಆದರೆ ಅವರಿಗೆ ಅಮರತ್ವದ ವರ ಸಿಕ್ಕಿದ್ದು ಆಶೀರ್ವಾದವಾಗಿತ್ತ ಅಥವಾ ಶಾಪವಾಗಿತ್ತ? ಇವರನ್ನು ಇಂದಿಗೂ ಕೆಲವರು ಕಂಡಿದ್ದೇವೆ ಎಂದು ಹೇಳುವುದೇಕೆ? ಇವರ ಅಸ್ತಿತ್ವದ ಹಿಂದೆ ಅಡಗಿರುವ ರಹಸ್ಯವಾದ್ರೂ ಏನು? ಕಲಿಯುಗದ ಅಂತ್ಯದವರೆಗೂ ಇವರು ಜೀವಂತವಾಗಿರುತ್ತಾರೆ ಎಂದು ಪುರಾಣಗಳು ಏಕೆ ಹೇಳುತ್ತವೆ? ಹಾಗಾದ್ರೆ ಪುರಾಣಗಳಲ್ಲಿ ಇಂಥ ವಿಚಾರಗಳನ್ನ ಮುಚ್ಚಿಟ್ಟಿದ್ದೇಕೆ ಅನ್ನೋದನ್ನ ಈ ಸಂಚಿಕೆಯಲ್ಲಿ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಎಲ್ಲಾ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಸ್ನೇಹಿತರೆ, ಭಾರತೀಯ ಪುರಾಣಗಳಲ್ಲಿ ಚಿರಂಜೀವಿ ಎಂದರೆ ಎಂದಿಗೂ ಸಾಯದವರು ಎಂಬ ಸರಳ ಅರ್ಥವಲ್ಲ. ಅವರು ಕಾಲದ ಮಿತಿಯನ್ನ ಮೀರಿ ನಿರ್ದಿಷ್ಟ ಉದ್ದೇಶಕ್ಕಾಗಿ ಯುಗಾಂತರಗಳವರೆಗೆ ಬದುಕುವವರಾಗಿ ವರ್ಣಿಸಲ್ಪಟ್ಟಿದ್ದಾರೆ. ಪುರಾಣಗಳ ಪ್ರಕಾರ ಕಲಿಯುಗ ಮುಗಿಯುವವರೆಗೂ 7 ಮಹಾಪುರುಷರು ಈ ಭೂಮಿಯಲ್ಲೇ ಇದ್ದಾರೆ ಎಂದು ನಂಬಲಾಗಿದೆ. ಕೆಲವರಿಗೆ ಇದು ದೈವಿಕ ವರವಾಗಿದ್ದರೆ, ಹಲವರಿಗೆ ತಮ್ಮ ಕರ್ಮದ ಫಲವಾಗಿ ದೊರೆತ ಶಾಪವೂ ಹೌದು. ಸ್ನೇಹಿತರೆ, ಭಾರತೀಯ ಪುರಾಣಗಳಲ್ಲಿ ಚಿರಂಜೀವಿ ಎಂದರೆ ಎಂದಿಗೂ ಸಾಯದವರು ಎಂಬ ಸರಳ ಅರ್ಥವಲ್ಲ. ಅವರು ಕಾಲದ ಮಿತಿಯನ್ನು ಮೀರಿ ನಿರ್ದಿಷ್ಟ ಉದ್ದೇಶಕ್ಕಾಗಿ, ಅದರಲ್ಲಿ ಮೊದಲಿಗೆ ಅಶ್ವತ್ಥಾಮನಿಗೆ ದೊರೆತಿರುವ ಅಮರತ್ವದ ಶಾಪ. ದ್ರೋಣಾಚಾರ್ಯರ ಪುತ್ರ ಅಶ್ವತ್ಥಾಮ ಮಹಾಭಾರತದ ಅತ್ಯಂತ ನಿಗೂಢ ವ್ಯಕ್ತಿ. ಕುರುಕ್ಷೇತ್ರ ಯುದ್ಧದ ಕೊನೆಯ ರಾತ್ರಿ ನಿದ್ರಿಸ್ತಾ ಇದ್ದ ಪಾಂಡವರ ಮಕ್ಕಳನ್ನು ಕೊಂದ ಪಾಪಕ್ಕಾಗಿ ಶ್ರೀಕೃಷ್ಣನು ಅವನಿಗೆ ಭೀಕರ ಶಾಪ ನೀಡಿದ. ಅವನ ಹಣೆಯಲ್ಲಿದ್ದ ದಿವ್ಯ ಮಣಿಯನ್ನು ಕಿತ್ತು ಸಾವಿರಾರು ವರ್ಷಗಳವರೆಗೆ ಗಾಯ ಗುಣವಾಗದೆ ಭೂಮಿಯ ಮೇಲೆ ಅಲೆದಾಡುವಂತೆ ಶಪಿಸಿದ. ಇಂದಿಗೂ ಮಧ್ಯಪ್ರದೇಶದ ಕೆಲವು ಅರಣ್ಯಗಳಲ್ಲಿ ಅಶ್ವತ್ಥಾಮನನ್ನ ಕಂಡಿದ್ದೇವೆ ಎಂಬ ಜನಪದ ಕಥೆಗಳು ಪ್ರಸಿದ್ಧವಾಗಿವೆ. ಇವುಗಳಿಗೆ ಐತಿಹಾಸಿಕ ದೃಢೀಕರಣ ಇಲ್ಲದಿದ್ದರೂ ಈ ನಂಬಿಕೆ ಇಂದಿಗೂ ಜೀವಂತವಾಗಿದೆ. ಇನ್ನು ಎರಡನೆಯದ್ದು ಮಹಾಬಲಿ, ಅಂದ್ರೆ ಮರಳಿ ಬರುವ ರಾಜ. ವಾಮನ ಅವತಾರದ ಕಥೆಯಲ್ಲಿ ಪ್ರಸಿದ್ಧನಾದ ಅಸುರ ಚಕ್ರವರ್ತಿ ಮಹಾಬಲಿ. ಆತ ದಾನಶೂರನಾಗಿದ್ದರೂ ಅವನ ಅಹಂಕಾರವನ್ನ ಪರೀಕ್ಷಿಸಲು ವಿಷ್ಣು ವಾಮನ ರೂಪದಲ್ಲಿ ಬಂದ. 3 ಹೆಜ್ಜೆ ಭೂಮಿ ಕೇಳಿ ನಂತರ ಸಂಪೂರ್ಣ ವಿಶ್ವವನ್ನೇ ಅಳೆಯುವ ಮೂಲಕ ಮಹಾಬಲಿಯನ್ನ ಪಾತಾಳಕ್ಕೆ ಕಳುಹಿಸಿದ. ಆದರೆ ವಿಷ್ಣು ಅವನ ಭಕ್ತಿಗೆ ಮೆಚ್ಚಿ ಪ್ರತಿ ವರ್ಷ ತನ್ನ ಪ್ರಜೆಗಳನ್ನ ಭೇಟಿ ಮಾಡಲು ಅವಕಾಶ ನೀಡಿದ. ಇದಕ್ಕೆ ಕೇರಳದ ಓಣಂ ಹಬ್ಬ ಈ ನಂಬಿಕೆಗೆ ಸಂಬಂಧಿಸಿದೆ. ಇನ್ನು ಮೂರನೆಯದ್ದು ಹನುಮಂತ. ಹನುಮನಿಗೆ ರಾಮನ ನಾಮವೇ ಜೀವ. ರಾಮಾಯಣದ ಮಹಾನ್ ಭಕ್ತ ಹನುಮಂತನಿಗೆ ಶ್ರೀರಾಮನು ಕಲಿಯುಗದ ಅಂತ್ಯದವರೆಗೂ ಜೀವಂತವಾಗಿರುವ ವರ ನೀಡಿದ. ಎಲ್ಲಿ ರಾಮನ ಸ್ಮರಣೆ ನಡೆಯುತ್ತದೆಯೋ ಅಲ್ಲಿ ಹನುಮಂತ ಇರುತ್ತಾನೆ ಎಂಬ ನಂಬಿಕೆ ಇದೆ. ಅನೇಕ ಸಂತರು ಮತ್ತು ಭಕ್ತರು ಹನುಮಂತನ ದರ್ಶನ ಪಡೆದಿದ್ದೇವೆ ಎಂದು ಹೇಳಿಕೊಂಡಿದ್ದಾರೆ. ಅವರ ನಿಜವಾದ ಅಸ್ತಿತ್ವವು ಭಕ್ತಿಯ ಸಂಕೇತವಾಗಿ ಇಂದಿಗೂ ಕೋಟ್ಯಾಂತರ ಜನರಲ್ಲಿ ಜೀವಂತವಾಗಿದೆ. ಇನ್ನು 4ನೆಯದ್ದು ವಿಭೀಷಣ. ಈತ ಧರ್ಮಕ್ಕಾಗಿ ಬದುಕಿದ ರಾಜ. ರಾವಣನ ಸಹೋದರ ವಿಭೀಷಣನು ಅಧರ್ಮವನ್ನ ಬಿಟ್ಟು ಧರ್ಮದ ಪರ ನಿಂತ. ರಾಮನು ಲಂಕೆಯ ರಾಜನನ್ನಾಗಿ ಪಟ್ಟಾಭಿಷೇಕ ಮಾಡಿ ಕಲಿಯುಗದವರೆಗೂ ರಾಜ್ಯವನ್ನ ಕಾಪಾಡುವ ವರ ನೀಡಿದ. ಶ್ರೀಲಂಕಾದ ಅನೇಕ ದೇವಾಲಯಗಳಲ್ಲಿ ವಿಭೀಷಣನ ಆರಾಧನೆ ಇಂದಿಗೂ ನಡೆಯುತ್ತದೆ. ಇನ್ನು 5ನೆಯದ್ದು ಕೃಪಾಚಾರ್ಯ. ಇವರು ಶಾಶ್ವತ ಗುರು.
ಕುರುವಂಶದ ರಾಜಗುರು ಕೃಪಾಚಾರ್ಯರು ಯುದ್ಧದ ನಂತರವೂ ಬದುಕುಳಿದ ಕೆಲವೇ ಮಹನೀಯರಲ್ಲಿ ಒಬ್ಬರು. ಪುರಾಣಗಳ ಪ್ರಕಾರ ಅವರು ಕಲ್ಕಿ ಅವತಾರನಿಗೆ ಗುರುವಾಗಲಿದ್ದಾರೆ. ಅವರ ಅಮರತ್ವದ ಉದ್ದೇಶ ಜ್ಞಾನವನ್ನ ಮುಂದಿನ ಯುಗಕ್ಕೆ ಸಾಗಿಸುವುದು ಇವರ ಗುರಿ. ಇನ್ನು 6ನೇಯದ್ದು ಪರಶುರಾಮ, ಕಲ್ಕಿಯ ಗುರು. ವಿಷ್ಣುವಿನ 6ನೇ ಅವತಾರ ಪರಶುರಾಮ. ಕ್ಷತ್ರಿಯರ ಅಹಂಕಾರವನ್ನ ನಾಶ ಮಾಡಿದ ನಂತರ ತಪಸ್ಸಿನಲ್ಲಿ ನಿರತರಾದರು. ಪುರಾಣಗಳ ಪ್ರಕಾರ ಕಲ್ಕಿ ಅವತಾರನಿಗೆ ಶಸ್ತ್ರವಿದ್ಯೆಯನ್ನ ಬೋಧಿಸುವವರು ಪರಶುರಾಮ. ಇಂದಿಗೂ ಮಹೇಂದ್ರಗಿರಿಯಂತಹ ಪರ್ವತ ಪ್ರದೇಶಗಳಲ್ಲಿ ಅವರು ತಪಸ್ಸು ಮಾಡುತ್ತಿದ್ದಾರೆ ಎಂಬ ನಂಬಿಕೆ ಇದೆ. ಇನ್ನು 7ನೇಯದ್ದು ವೇದವ್ಯಾಸ, ಮಹಾಭಾರತದ ಮಹರ್ಷಿ. ವೇದಗಳನ್ನ ವಿಭಾಗಿಸಿ ಮಹಾಭಾರತವನ್ನ ರಚಿಸಿದ ವೇದವ್ಯಾಸರು ಚಿರಂಜೀವಿಗಳಲ್ಲಿ ಅತ್ಯಂತ ಜ್ಞಾನಿಗಳೆಂದು ಪರಿಗಣಿಸಲ್ಪಟ್ಟಿದ್ದಾರೆ. ಕಲಿಯುಗದ ಅಂತ್ಯದವರೆಗೂ ಧರ್ಮಜ್ಞಾನವನ್ನ ಕಾಪಾಡುವ ಜವಾಬ್ದಾರಿ ಅವರದ್ದು ಎಂದು ಪುರಾಣಗಳು ಹೇಳುತ್ತವೆ. ಹೀಗೆ ಚಿರಂಜೀವಿಗಳ ಬಗ್ಗೆ ಇರುವ ದೊಡ್ಡ ರಹಸ್ಯವೆಂದ್ರೆ ಈ 7 ಜನ ನಿಜವಾಗಿಯೂ ದೇಹ ಸಹಿತ ಜೀವಂತವಾಗಿದ್ದಾರಾ ಎಂಬುದಕ್ಕೆ ಯಾವುದೇ ವೈಜ್ಞಾನಿಕ ಸಾಕ್ಷ್ಯಗಳಿಲ್ಲ. ಪುರಾಣಗಳು ಮತ್ತು ಜನಪದ ಸಂಪ್ರದಾಯಗಳು ಮಾತ್ರ ಇವರ ಅಸ್ತಿತ್ವವನ್ನ ವಿವರಿಸುತ್ತವೆ. ಹಿಂದೂ ತತ್ವಶಾಸ್ತ್ರದ ಪ್ರಕಾರ ಚಿರಂಜೀವಿಯತ್ವವು ಕೇವಲ ದೇಹದ ಅಮರತ್ವವಲ್ಲ, ಅದು ಧರ್ಮ, ಜ್ಞಾನ, ಭಕ್ತಿ ಮತ್ತು ಕರ್ಮದ ನಿರಂತರತೆಯ ಸಂಕೇತವೂ ಆಗಿರಬಹುದು. ಚಿರಂಜೀವಿ ಎಂಬ ಪದದ ಅರ್ಥವನ್ನು ಅನೇಕರು ಎಂದೆಂದಿಗೂ ಸಾಯದವರು ಎಂದು ಭಾವಿಸುತ್ತಾರೆ. ಆದರೆ ಹಿಂದೂ ಧರ್ಮ ಗ್ರಂಥಗಳಲ್ಲಿ ಅದರ ಅರ್ಥ ಸ್ವಲ್ಪ ವಿಭಿನ್ನವಾಗಿದೆ. ಚಿರಂ ಎಂದರೆ ಬಹಳ ದೀರ್ಘಕಾಲ ಮತ್ತು ಜೀವಿ ಎಂದರೆ ಜೀವಂತವಿರುವವನು. ಅಂದರೆ ಚಿರಂಜೀವಿ ಎಂದರೆ ಅನಂತಕಾಲ ಬದುಕುವವನು ಅಲ್ಲ, ದೇವರು ನಿರ್ಧರಿಸಿದ ಅವಧಿಯವರೆಗೆ ಜೀವಿಸುವವನು. ಈ ಅವಧಿ ಸಾಮಾನ್ಯವಾಗಿ ಕಲಿಯುಗದ ಅಂತ್ಯದವರೆಗೆ ಎಂದು ಪುರಾಣಗಳು ವಿವರಿಸುತ್ತವೆ. ಕಲಿಯುಗ ಮುಗಿದ ನಂತರ ಏನಾಗುತ್ತದೆ? ಹಿಂದೂ ಧರ್ಮದ ಪ್ರಕಾರ 4 ಯುಗಗಳಿವೆ: ಸತ್ಯಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ. ಈಗ ನಡೆಯುತ್ತಿರುವುದು ಕಲಿಯುಗ. ಕಲಿಯುಗ ಅಂತ್ಯವಾದಾಗ ವಿಷ್ಣುವಿನ ಕಲ್ಕಿ ಅವತಾರ ಸಂಭವಿಸುತ್ತದೆ ಎಂದು ಪುರಾಣಗಳು ಹೇಳುತ್ತವೆ. ಆ ಸಮಯದಲ್ಲಿ ಭೂಮಿಯಿಂದ ಅಧರ್ಮವನ್ನ ನಿವಾರಿಸಿ ಹೊಸ ಸತ್ಯಯುಗ ಆರಂಭವಾಗುತ್ತದೆ. ಆಗ ಚಿರಂಜೀವಿಗಳ ಪಾತ್ರವು ಮುಗಿಯುತ್ತದೆ. ಕಲ್ಕಿ ಅವತಾರದ ಕಾರ್ಯ ಮುಗಿದ ನಂತರ ದೇವರು ನೀಡಿದ ಅಮರತ್ವದ ವರವು ಮುಗಿಯುತ್ತದೆ. ನಂತರ ಅವರು ತಮ್ಮ ದೈವಿಕ ಲೋಕಕ್ಕೆ ತೆರಳುತ್ತಾರೆ. ಕೆಲವು ಪುರಾಣಗಳ ಪ್ರಕಾರ ಅವರು ಸಾಮಾನ್ಯ ಮರಣ ಹೊಂದುವುದಿಲ್ಲ, ಬದಲಾಗಿ ದೇವರ ಅನುಗ್ರಹದಿಂದ ಮೋಕ್ಷವನ್ನ ಪಡೆದು ಜನನ ಮರಣದ ಚಕ್ರದಿಂದ ಮುಕ್ತರಾಗುತ್ತಾರೆ. ಹಾಗಾದರೆ ಸಾವು ಅವರಿಗೆ ಸಮೀಪಿಸುವುದಿಲ್ಲವೇ ಅಂದ್ರೆ ಸಾಮಾನ್ಯ ಮನುಷ್ಯನಂತೆ ಅಲ್ಲ. ಯಮಧರ್ಮರಾಜನಿಗೂ ಅವರ ಮೇಲೆ ಅಧಿಕಾರವಿಲ್ಲ ಎಂದು ಅನೇಕ ಪುರಾಣಗಳು ಸೂಚಿಸುತ್ತವೆ. ಏಕೆಂದರೆ ಅವರ ಆಯಸ್ಸನ್ನು ನಿರ್ಧರಿಸುವುದು ಕರ್ಮವಲ್ಲ, ದೇವರ ಆಜ್ಞೆ. ಆದ್ದರಿಂದ ಯಮನು ಅವರ ಪ್ರಾಣವನ್ನ ತೆಗೆದುಕೊಳ್ಳುವುದಿಲ್ಲ. ದೇವರ ಸಂಕಲ್ಪ ಮುಗಿದ ನಂತರ ಮಾತ್ರ ಅವರ ಸ್ಥಿತಿ ಬದಲಾಗುತ್ತದೆ ಎಂದು ವಿವರಿಸುತ್ತೆ. ಚಿರಂಜೀವಿಗಳಿಂದ ಕಲಿಯಬೇಕಾದ ಪಾಠವೆಂದರೆ ಹನುಮಂತನ ಭಕ್ತಿ, ಪರಶುರಾಮನ ಶಿಸ್ತು, ವ್ಯಾಸಜ್ಞಾನ, ಕೃಪಾಚಾರ್ಯರ ಗುರುತ್ವ, ವಿಭೀಷಣ ಧರ್ಮನಿಷ್ಠೆ, ಮಹಾಬಲಿ ದಾನ, ಅಶ್ವತ್ಥಾಮನ ಅಧರ್ಮದ ಪರಿಣಾಮ. ಹೀಗೆ ಚಿರಂಜೀವಿಗಳ ಕಥೆಗಳು ಕೇವಲ ಪುರಾಣಗಳಲ್ಲ, ಅವು ಮಾನವನ ಜೀವನ, ಕರ್ಮ, ಧರ್ಮ ಮತ್ತು ಭಕ್ತಿಯ ಬಗ್ಗೆ ಆಳವಾದ ಸಂದೇಶಗಳನ್ನ ನೀಡುತ್ತವೆ. ಇವರ ಅಮರತ್ವದ ಕಥೆಗಳು ನಿಜವೋ ಅಥವಾ ಸಂಕೇತವೋ ಎಂಬುದಕ್ಕಿಂತ ಅವರ ಬದುಕು ನಮಗೆ ಕಲಿಸುವ ಮೌಲ್ಯಗಳೇ ಮುಖ್ಯ. ಅದಕ್ಕಾಗಿಯೇ ಸಾವಿರಾರು ವರ್ಷಗಳ ಅನಂತರವೂ ಚಿರಂಜೀವಿಗಳ ಕಥೆಗಳು ಜನರನ್ನ ಕುತೂಹಲಗೊಳಿಸುತ್ತಲೇ ಇವೆ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಅಲ್ಲಿಯವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.